ಅಮ್ಮನ ಕೈ ರುಚಿಯನ್ನು ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ ಅಲ್ವಾ? ಇಂದು ಅಮ್ಮನ ಅಡುಗೆ ಮನೆಯಿಂದ ಬಂದ ಒಂದು ಹೆಲ್ದಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಅಮ್ಮನ ಕಿಚನಿಂದ ಅದನ್ನು ನೋಡಿಕೊಂಡು ಬರುವ ಮತ್ತು ಅಮ್ಮ ಮಾಡ್ತಿರುವಂಥ ರೆಸಿಪಿ ಬಂದುಬಿಟ್ಟು ಸ್ಪ್ರೌಟೆಡ್ ಹಾರ್ಸ್ ಗ್ರಾಮ್ ಕರಿ. ಹುರುಳಿ ಕಾಳನ್ನು ಮೊಳಕೆ ಕಟ್ಟಿಬಿಟ್ಟು ಮಾಡುವಂತಹ ಗಸಿಯ ರೆಸಿಪಿಯೊಂದಿಗೆ ಬಂದಿದ್ದೇವೆ. ಇದು ನೇರವಾಗಿ ನಮ್ಮ ಅಮ್ಮನ ಕಿಚನಿಂದ. ಹಾಗಾಗಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋಗೆ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ಖಂಡಿತ ಒಮ್ಮೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 1 ಕಪ್ಪಷ್ಟು ಹುರುಳಿ ಕಾಳನ್ನು ಹಿಂದಿನ ದಿವಸ ರಾತ್ರಿಯನ್ನು ನೆನೆ ಹಾಕಲಿಕ್ಕೆ ಬಿಟ್ಟಿದ್ದೇವೆ. ಓವರ್ ನೈಟ್ ನೆನೆಸಲಿಕ್ಕೆ ಹಾಕಿದ್ದೇವೆ. ಒಂದು 10 ಗಂಟೆಗಳ ಕಾಲ ಅದು ನೆಂದಿದೆ, ಚೆನ್ನಾಗಿ ನೆಂದಿದೆ. ಇದನ್ನು ಇವಾಗ ಮೊಳಕೆ ಕಟ್ಕೊಳ್ಬೇಕು ನಾವು. ಇವಾಗೆಲ್ಲ ಸ್ಪ್ರೌಟ್ ಮೇಕರ್ ಎಲ್ಲ ಬಂದಿದೆ, ಅದರಲ್ಲೂ ಕೂಡ ನೀವು ಮಾಡ್ಬೋದು. ಅದರ ಬದಲು ಇದು ಟ್ರೆಡಿಷ್ನಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾರೆ. ನೀರಿನಲ್ಲಿ ನೆನೆಸಿಟ್ಟಿರುವಂತಹ ಹುರುಳಿಕಾಳನ್ನು ಚೆನ್ನಾಗಿ ತೊಳೆದು ಇವಾಗ ಒಂದು ಬಟ್ಟೆಯಲ್ಲಿ ಇದನ್ನು ಹಾಕಿ ಕಟ್ಟಿಕೊಳ್ಬೇಕು. ಯಾವುದೇ ಬಿಳಿ ಬಟ್ಟೆ ಅಥವಾ ಸಾಫ್ಟ್ ಆಗಿರುವಂತಹ ಬಟ್ಟೆ, ಸ್ವಲ್ಪ ಸಣ್ಣ ಸಣ್ಣ ತೂತಿರುವಂತಹ ಬಟ್ಟೆ, ಮಸ್ಲಿನ್ ಕ್ಲಾತ್ ಆಗಿರ್ಬೋದು, ಯಾವುದೇ ಕಾಟನ್ ಬಟ್ಟೆ ಆಗಿರ್ಬೋದು, ಅದನ್ನು ಚೆನ್ನಾಗಿ ಈ ರೀತಿ ಕಟ್ಕೊಂಡು ಸ್ಟೀಮರಲ್ಲಿ ಇಟ್ಬಿಟ್ಟು, ಅಂದರೆ ಹಬೆ ಮಾಡುವಂತಹ ಪಾತ್ರೆಯಲ್ಲಿ ಇಟ್ಟುಬಿಟ್ಟು ಚೆನ್ನಾಗಿ 24 ಗಂಟೆಗಳ ಕಾಲ ಹಾಗೆ ಬಿಡಬೇಕು. ಇದನ್ನು ಸ್ಟೀಮರ್ ಇಲ್ಲ ಅಂದರೆ ನಮ್ಮ ಇನ್ಸುಲೇಟೆಡ್ ಪಾಟಲ್ಲಿ ಹಾಕಿದರೂ ಕೂಡ ಆಗ್ತದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ 24 ಅವರ್ಸ್ ಆದಮೇಲೆ ತೆಗಿತಾ ಇರೋದು. ಇಲ್ಲಿ ಬೆಂಗಳೂರಿನಿಂದ ಸ್ಪ್ರೌಟ್ ಮಾಡೋದಾದರೆ ಒಂದು ದಿವಸಕ್ಕೆ ಖಂಡಿತ ಬರೋದಿಲ್ಲ ಈ ಚಳಿಗೆ. ಹಾಗಾಗಿ ಒಂದು ದಿವಸಕ್ಕಿಂತ ಜಾಸ್ತಿನೇ 2 ಡೇಸ್ ಆದರೂ ಇಡಬೇಕು. ಹಾಗಾಗಿ ಇಲ್ಲಿ ಅರ್ಧಂಬರ್ಧ ಮೊಳಕೆ ಬರುತ್ತೆ ಒಂದೇ ದಿವಸದಲ್ಲಿ. ಇಲ್ಲಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ, ಉದ್ದ ಬಂದಿದೆ. ಇದನ್ನು ಇವಾಗ ಚೆನ್ನಾಗಿ ಸ್ವಚ್ಛವಾಗಿ ತೊಳೆದು ಇದನ್ನು ನಾವು ಕುಕ್ಕರಲ್ಲಿ ಹಾಕ್ತಾ ಇದ್ದೇವೆ. ಇದು ರೆಡಿಯಾಗಿದೆ ಅಂದರೆ ನೀವು ಈ ರೀತಿ ಮಾಡಿ ಇಟ್ಕೊಂಡ್ರೆ ಪಲ್ಯಕ್ಕೆ ಅಥವಾ ಬೇರೆ ಯಾವುದಕ್ಕೂ ಕೂಡ ಉಪಯೋಗಿಸೋಕ್ಕೆ ಆಗುತ್ತೆ. ಇವಾಗ ಈ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಡ್ಬೋದು. ಡಯಟ್ ಮಾಡೋರಿಗೆಲ್ಲ ಇವಾಗ ಒಂದ್ಸಾರಿ ವೀಕ್ಲಿ ಒನ್ಸ್ ಇದನ್ನು ಮಾಡಿ ಇಟ್ಕೊಂಡ್ರೆ ತುಂಬಾ ಸುಲಭ. ಇವಾಗ ಇದನ್ನು ಚೆನ್ನಾಗಿ ನೀರನ್ನು ಹಾಕಿ, ಬಿಸಿನೀರನ್ನು ಹಾಕಿ ಕುಕ್ಕರಲ್ಲಿ ಪ್ರೆಷರ್ ಕುಕ್ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಬೇರೆ ಏನೆಲ್ಲ ಸಾಮಗ್ರಿಗಳು ಬೇಕು ಈ ಕರಿ ಮಾಡೋದಕ್ಕೆ ಅಂತ ನೋಡಿಕೊಂಡು ಬರೋಣ. ಇದರ ಜೊತೆಗೆ ನಾವು ಬೆರಕೆ ಹಾಕುವಂಥ ತರಕಾರಿ ಅಂದರೆ ಮಂಗಳೂರು ಸೌತೆಕಾಯಿ. ಇದರ 1/4 ಭಾಗಷ್ಟು ತಗೊಂಡಿದ್ದೇವೆ ಈ ಕರಿಗೆ. ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಕಡಿಮೆ ಇನ್ನೂ ಮಾಡ್ಕೋಬೋದು. ಅದ್ರ ಜೊತೆಗೆ 2 ಈರುಳ್ಳಿ, ಇವೆಲ್ಲವನ್ನು ಇವಾಗ ಹೆಚ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಮಸಾಲೆಯನ್ನು ಮಾಡೋದಕ್ಕೆ ಹುಣಸೆ ಹಣ್ಣು, ಕಾಯಿ ತುರಿ, ಚಿಟಿಕೆ ಅರಿಶಿನ ಮತ್ತು ಹುರಿದಂತಹ ಬ್ಯಾಡಗಿ ಮೆಣಸಿನಕಾಯಿ. ಬೇಕಿದ್ದರೆ ನೀವು ಹುರಿದಂತಹ ಊರಿ ಮೆಣಸಿನಕಾಯಿ ಕೂಡ ಅಥವಾ ರಾಮನಾಡು ಮೆಣಸಿನಕಾಯಿ ಕೂಡ ತಗೋಬೋದು, ಗುಂಟೂರು ಮೆಣಸಿನಕಾಯಿ ಕೂಡ ತಗೋಬೋದು. ಅವೆಲ್ಲವನ್ನು ಹಾಕಿ ಒಂದು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಚೆನ್ನಾಗಿ ನಾವು ಇದನ್ನು ತಿರುಳು ಮತ್ತು ಸಿಪ್ಪೆಯನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಹೋಳುಗಳನ್ನಾಗಿ ಮಾಡ್ಕೋಬೇಕು. ಈ ಸಾಂಬಾರಿಗೆ ನಾವು ಸಿಪ್ಪೆಯನ್ನು ತೆಗೆದುಬಿಟ್ಟು ಮಾಡ್ತಾ ಇರೋದು. ಸಿಪ್ಪೆ ಇದ್ದರೂ ಕೂಡ ಮಾಡೋಕ್ಕಾಗತ್ತೆ, ಹಾಗೇನೂ ಇಲ್ಲ, ಆಪ್ಷನಲ್ ಅದು. ಮಂಗಳೂರು ಸೌತೆಕಾಯಿ ಇಷ್ಟ ಇಲ್ಲ ಬೇಡ ಅನ್ನೋರು ನಾವು ಇದಕ್ಕೆ ಆಲೂಗಡ್ಡೆಯನ್ನು ಕೂಡ ಹಾಕಿ ಮಾಡೋಕ್ಕಾಗತ್ತೆ. ಬೆಂಗಳೂರಿನಲ್ಲಿ ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಅಂದರೆ ಅದ್ರ ಜೊತೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಇದ್ದೇ ಇರುತ್ತೆ. ಬದನೆಕಾಯಿ ಹಾಕಿದರೆ ಹೇಗೆ ಬರುತ್ತೆ ಅಂತ ನನಗಂತೂ ಖಂಡಿತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ, ನಾನು ಒಮ್ಮೆ ಟ್ರೈ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವಾಗ ನೋಡಿ ಇದು ಚೆನ್ನಾಗಿ ಬೆಂದಿದೆ. ಸಾಫ್ಟಾಗಿ ನಾವು ಇದನ್ನು ಬೇಯಿಸಬೇಕು. ನೋಡಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹೈ ಪ್ರೋಟೀನ್ ಸ್ಪ್ರೌಟ್ ಕರಿ ಅಂತಲೇ ಹೇಳ್ಬೋದು. ಇವಾಗ ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ನಾವು ಹೆಚ್ಚಿಟ್ಕೊಂಡಿರುವಂತಹ 2 ಈರುಳ್ಳಿ ಮತ್ತು ಸಾಂಬಾರು ಸೌತೆಕಾಯಿ ಅಂದರೆ ಮಂಗಳೂರು ಸೌತೆಕಾಯಿಯನ್ನು ಇದಕ್ಕೆ ಹಾಕ್ಕೋಬೇಕು. ಇದನ್ನು ಹಾಕಿಬಿಟ್ಟು ನಾವು 1 ವಿಷಿಲನ್ನು ಕೂಗಿಸ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಂಡು ನಾವು ಇದನ್ನು ಕೂಗಿಸ್ಕೊಳ್ಬೇಕು, ಪ್ರೆಷರ್ ಕುಕ್ ಮಾಡ್ಕೋಬೇಕು. ಇದನ್ನು ಒಂದೇ ವಿಷಲ್ ಹೊಡೆಸ್ಕೊಂಡ್ರೆ ಸಾಕು, ಯಾಕಂದರೆ ಸೌತೆಕಾಯಿ ತುಂಬಾ ಬೇಗ ಬೇಯುತ್ತೆ. ಈರುಳ್ಳಿ ಕೂಡ ಹಾಗೆ ತುಂಬಾ ಬೇಗ ಬೇಯುತ್ತೆ. 1 ವಿಷಲ್ ಹೊಡೆಸ್ಕೊಂಡ್ರೆ ತುಂಬಾ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರನ್ನು ಕೂಗಿಸ್ಕೊಳ್ಳೋಣ. ಈಗ ಬೇಯಿಸ್ಕೊಂಡಿರುವಂತಹ ತರಕಾರಿ ಮತ್ತು ಕಾಳುಗಳನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇವೆ. ಇದನ್ನು ಶಿಫ್ಟ್ ಮಾಡ್ಕೊಂಡು ಮಸಾಲೆ ಕೂಡ ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಿ. ತುಂಬಾ ಸಿಂಪಲ್ ಮಸಾಲೆ ಇದಕ್ಕೆ. ಈ ಮಸಾಲೆಯಲ್ಲಿ ಕಾಳು ಮತ್ತು ಬೇಯಿಸಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನೋಡಿಕೊಂಡು ಹಾಕಿಕೊಳ್ಬೇಕು. ಮಸಾಲೆಗೆ ಉಪ್ಪಿಲ್ಲ, ಹಾಗಾಗಿ ಸ್ವಲ್ಪ ಮಸಾಲೆಗೆ ಉಪ್ಪನ್ನು ಹಾಕಿಕೊಳ್ಳಿ. ಮತ್ತು ನೀರು ಬೇಕಿದ್ರೆ ಎಷ್ಟು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಹಾಕಿಕೊಳ್ಬೇಕು. ಇದು ಇವಾಗ ಚೆನ್ನಾಗಿ ಕುದಿಬೇಕು.
ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದನ್ನು ಮುಚ್ಚಿ ಒಂದು 10 ನಿಮಿಷಗಳ ಕಾಲ ನಾವು ಬೇಯಿಸಬೇಕು. ಇಲ್ಲಿ ನಾವು ಮಾಡ್ತಾ ಇರೋದು ಈರುಳ್ಳಿ ಒಗ್ಗರಣೆ. ಕೊಬ್ಬರಿ ಎಣ್ಣೆಯನ್ನು ಕಾಯಿಸ್ಬಿಟ್ಟು ನಾವು ಈರುಳ್ಳಿ ಮಾತ್ರವನ್ನು ಹಾಕಿ, ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಈ ರೀತಿ ಗೋಲ್ಡನ್ ಫ್ರೈ ಆದಮೇಲೆ ಈ ಒಗ್ಗರಣೆನ ಇದಕ್ಕೆ ಹಾಕಬೇಕು. ಇಲ್ಲಿ ಸಾಸಿವೆ ಒಗ್ಗರಣೆ ಬೇಕಿದ್ರೂ ಕೂಡ ಮಾಡ್ಬೋದು, ಈರುಳ್ಳಿ ತಿನ್ನದೇ ಇರುವವರು. ತುಂಬಾ ಸೂಪರ್ ಆಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ನೀರು ದೋಸೆಗಂತೂ ಸಖತ್ ಕಾಂಬಿನೇಷನ್ನು, ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ನು. ಈವನ್ ಬಾಯ್ಲ್ಡ್ ರೈಸ್ ಆಗಿರಲಿ, ವೈಟ್ ರೈಸ್ ಆಗಿರಲಿ, ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಂದಂತೂ ಇದು ಫೇವ್ರೆಟ್ ಐಟಮ್ ಅಂತಲೇ ಹೇಳ್ಬೋದು. ನನ್ನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ಈ ಅಮ್ಮನ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ನಂದೊಂದು ರಿಕ್ವೆಸ್ಟು, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗಾದರೆ ಮತ್ತೆ ಸಿಗೋಣ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಆ್ಯಂಡ್ ಬಾಯ್.